ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಮಗೆ ಸ್ವಾಗತ. ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. CM ಸಿದ್ದರಾಮಯ್ಯನವರು ಇತ್ತೀಚೆಗೆ ದಾಖಲೆಯ ಒಂದು ಎಷ್ಟನೆಯ ಬಜೆಟ್ ಮಂಡನೆಯನ್ನು ಮಾಡಿದರು ಅಂತ ಪ್ರಶ್ನೆ. ಹೌ ಮಚ್ ಟೈಮ್ CM ಸಿದ್ದರಾಮಯ್ಯ ಟಿಲ್ ನೌ ಡಿಕ್ಲೇರ್ಡ್ ಬಜೆಟ್ ಟಿಲ್ ನೌ ಅಂತ ಕೊಟ್ಟಿದ್ದಾರೆ. ಅಂದರೆ ಇದುವರೆಗೂ CM ಸಿದ್ದರಾಮಯ್ಯನವರು ಎಷ್ಟು ಬಾರಿ ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ ಅಂತ ಪ್ರಶ್ನೆ. 17 ಬಾರಿ, 10 ಬಾರಿ, 15 ಬಾರಿ, 7 ಬಾರಿ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಮೊದಲು ಎಲ್ಲರೂ ಕೂಡ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಯಾರು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ನ ಮಾಡ್ತಾ ಇಲ್ಲ. ನೋಡಿ ವಿದ್ಯಾರ್ಥಿಗಳೇ, ಯಾರ್ಯಾರು ತರಗತಿಗಳನ್ನು ನೋಡ್ತಾ ಇದ್ದೀರಾ, ತರಗತಿಗಳನ್ನು ಕರೆಕ್ಟಾಗಿ ನೋಡ್ತಿದ್ದೀರಾ. ಅರೌಂಡ್ 4 to 5 ಮಿನಿಟ್ಸ್ ಅವರೇಜ್ ಎಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಆದರೆ ನಾನೇನು ಪ್ರಶ್ನೆಗಳಿಗೆ ಆನ್ಸರ್ನ ಮಾಡಿ ಅಂತ ಹೇಳ್ತೇನೆ, ಮೊದಲು ಆನ್ಸರ್ ಮಾಡಿ. ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಕೊನೆಯಲ್ಲಿ ನಿಮಗೆ ಕ್ಲಾಸಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಆನ್ಸರ್ ಸರಿ ಇತ್ತು ಅಂತ ನಿಮಗೆ ಖುಷಿ ಆಗುತ್ತೆ, ಇಲ್ಲ ಅಂತ ಅಂದರೆ ನೀವು ತಿಳ್ಕೊತೀರ. ಓಕೆನಾ? ಅದಕ್ಕಾಗಿ ಮೊದಲು ಆನ್ಸರ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇದಕ್ಕೆ ಎಷ್ಟು ಜನ ಆನ್ಸರ್ ಮಾಡ್ತೀರಾ ನೋಡೋಣ, ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ. ಮಾರ್ನಿಂಗ್ ಮೋಟಿವೇಶನ್ ಡೈಲಿ ತೆಗೆದುಕೊಂಡು ಬರ್ತೇನೆ. ಅದೇ ರೀತಿ ಇವತ್ತಿನ ಒಂದು ಮೋಟಿವೇಶನನ್ನು ನೀವು ಇಲ್ಲಿ ನೋಡ್ಬೋದು. ಮಿಸ್ಟೇಕ್ಸ್ ಆರ್ ದ ಪೋರ್ಟಲ್ಸ್ ಆಫ್ ಡಿಸ್ಕವರಿ ಅಂತ. ನೋಡಿ ವೀಕ್ಷಕರೇ ಅಥವಾ ಸ್ಪರ್ಧಾ ಮಿತ್ರರೇ, ನಿಮಗೆ ಏನಾದರೂ ತಪ್ಪು ಆಯಿತು ಅಥವಾ ಏನಾದರೂ ಫೇಲ್ಯೂರ್ ಆಯಿತು ಅಂತ ಅಂದರೆ ನೀವು ಕೈ ಕಟ್ಟಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವುದು ಸರಿಯಲ್ಲ. ಅದಕ್ಕಾಗಿ ಇವತ್ತಿನ ಒಂದು ಮೋಟಿವೇಶನ್ ನಿಮಗೆ ಯೂಸ್ಫುಲ್ ಆಗ್ತದೆ. ವಿದ್ಯಾರ್ಥಿಗಳೇ, ನೀವು ಒಂದೇ ಸಲ ಪರೀಕ್ಷೆಯನ್ನು ಬರೆದು ಅದೇ ಪರೀಕ್ಷೆ ನಮಗೆ ಪಾಸ್ ಆಗಿಬಿಡಬೇಕು ಅಂತಂದರೆ ಅಷ್ಟು ಈಸಿಯಾಗಿ ಅದು ಇವತ್ತಿನ ಜಗತ್ತಿನಲ್ಲಿ ಆಗೋದಿಲ್ಲ. ಹಿಂದೆ ಯಾವ ರೀತಿ ಇತ್ತು ಅಂತ ಅಂದರೆ ಗೋರ್ನಮೆಂಟ್ ನೌಕರಿ ಅಥವಾ ಸರ್ಕಾರಿ ನೌಕರಿಯನ್ನು ಪಡೆದುಕೊಳ್ಳುವವರೇ ಕಡಿಮೆ ಜನ ಇದ್ದರು. ನಮ್ಮ ಒಂದು ಮನೆಯ ನೌಕರಿಯನ್ನು ಮಾಡುವವರೇ ಜಾಸ್ತಿ ಜನ ಇದ್ದರು. ಆವತ್ತಿನ ಕಾಲದಲ್ಲಿ ಈ ರೀತಿಯಾಗಿ ಸಿಗ್ತಾ ಇತ್ತು ಗೋರ್ನಮೆಂಟ್ ಅಥವಾ ಸರ್ಕಾರಿ ನೌಕರಿ. ನಾವು ಏನು ಕೂಡ ಓದಲಿಲ್ಲ ಅಂತ ಅಂದರೂ ಹೋಗಿ ಜಸ್ಟ್ ಡಿಗ್ರಿ ಮಾಡಿಕೊಂಡ್ರೆ ಅಥವಾ PUCಯನ್ನು ಪಾಸ್ ಆದರೆ ಡೈರೆಕ್ಟಾಗಿ ಜಾಬ್ ಸಿಗ್ತಾ ಇತ್ತು. ಇವತ್ತಿನ ಕಾಲದಲ್ಲಿ ನೀವೇನಾದರೂ ಫೇಲ್ಯೂರ್ ಮಾಡ್ಕೊಳ್ಳಿಲ್ಲ ಅಥವಾ ಫೇಲ್ಯೂರ್ ಆಗಲಿಲ್ಲ ಅಂತ ನಿಮಗೆ ಸಕ್ಸಸ್ ಸಿಗೋದೇ ಇಲ್ಲ. ನಿಮಗೇನಾದರೂ ಸಕ್ಸಸ್ ಸಿಗಬೇಕು ಅಂತ ಅಂದರೆ ಪಕ್ಕಾ ನೀವು ಫೇಲ್ಯೂರ್ ಪಡೆದುಕೊಂಡೇ ಹೋಗಿರಬೇಕು. ಒಂದಲ್ಲ ಒಂದು ಪರೀಕ್ಷೆಯಲ್ಲಿ ಫೇಲ್ಯೂರ್ ತೆಗೆದುಕೊಂಡಿರಲೇಬೇಕು. ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ನೀವು ಒಂದು ಹುದ್ದೆಗಳನ್ನು ಪಡೆದುಕೊಳ್ಳಬೇಕು ಅಂತ ಅಂದರೆ ಪಕ್ಕಾ ಫೇಲ್ಯೂರ್ ಕಂಡಿರ್ತೀರ. ಯಾರಾದರೂ ಕಂಡಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ. ಕೆಲವು ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ಅತಿ ಹೆಚ್ಚಿನದಾಗಿ ತುಂಬ ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಈ ರೀತಿಯಾಗಿ ಒಂದೇ ಪರೀಕ್ಷೆಯನ್ನು ಪಾಸ್ ಆಗುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಆದರೆ ಕಾಂಪಿಟೇಟಿವ್ ವರ್ಲ್ಡ್ನಲ್ಲಿ ಪಕ್ಕಾ ಒಂದಲ್ಲ ಒಂದು ಎಕ್ಸಾಮ್ಸಲ್ಲಿ ಎಲ್ಲರೂ ಕೂಡ ಫೇಲ್ ಆಗೇ ಇರ್ತಾರೆ. ನಾನು ಇಲ್ಲಿ ಡಿಗ್ರಿ 10th 12th ಪರೀಕ್ಷೆಗಳನ್ನು ಹೇಳ್ತಾ ಇಲ್ಲ, ಕಾಂಪಿಟೇಟಿವ್ ಪರೀಕ್ಷೆಗಳು, ಸರ್ಕಾರಿ ನೌಕರಿ ಪರೀಕ್ಷೆಗಳನ್ನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಮಿಸ್ಟೇಕ್ಸ್ ಆರ್ ದ ಪೋರ್ಟಲ್ಸ್ ಆಫ್ ಡಿಸ್ಕವರಿ ಅಂತ. ಅಂದರೆ ನೀವು ಎಷ್ಟು ಮಿಸ್ಟೇಕನ್ನು ಮಾಡ್ತೀರೋ ಅಷ್ಟು ನಿಮ್ಮ ಒಂದು ತಿಳ್ಕೊತೀರ ಅಥವಾ ಅಷ್ಟು ನಿಮ್ಮ ಒಂದು ನಾಲೆಡ್ಜ್ ಬೆಳೆಯುತ್ತೆ ಅಂತ ಹೇಳ್ಬೋದು. ಓಕೆನಾ? ಇವತ್ತಿನ ಮೋಟಿವೇಶನ್ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ ಅಂತಂದರೆ ಇತ್ತೀಚೆಗೆ ಪ್ರಸಾದ್ ಯೋಜನೆಯನ್ನು ಚಾಲನೆ ಮಾಡಿದ ಸಚಿವಾಲಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಪ್ರಸಾದ್ ಪ್ರಾಜೆಕ್ಟ್ ಸ್ಟಾರ್ಟೆಡ್ ಬೈ ವಿಚ್ ಮಿನಿಸ್ಟ್ರಿ ಅಂತ. ನೋಡಿ, ವೆರಿ ಇಂಪಾರ್ಟೆಂಟ್. ಪ್ರಸಾದ್ ಯೋಜನೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದ್ದಾರೆ. ಏನಿದು ಪ್ರಸಾದ್ ಯೋಜನೆ? ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇನೆ. ಇತ್ತೀಚೆಗೆ ಪ್ರಸಾದ್ ಯೋಜನೆಯನ್ನು ಯಾವ ಒಂದು ಸಚಿವಾಲಯ ಚಾಲನೆ ಮಾಡಿತು ಅಂತ ಪ್ರಶ್ನೆ. ಪ್ರವಾಸೋದ್ಯಮ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕೃಷಿ ಸಚಿವಾಲಯ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ನೋಡಿ, ಪ್ರವಾಸೋದ್ಯಮ ಸಚಿವಾಲಯ ಈ ಒಂದು ಪ್ರಸಾದ್ ಯೋಜನೆಯನ್ನು ಚಾಲನೆ ಮಾಡಿದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಪ್ರವಾಸೋದ್ಯಮ ಸಚಿವಾಲಯ ಪ್ರವಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪ್ರಸಾದ್ ಯೋಜನೆಯನ್ನು ಇಲ್ಲಿ ಶುರು ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಬಹುದು ಪ್ರಸಾದ್ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಅಂದರೆ ಇದು ಪ್ರವಾಸಕ್ಕೆ ಸಂಬಂಧ ಹೊಂದಿದೆ. ಪ್ರವಾಸೋದ್ಯಮ ಸಚಿವಾಲಯ ಈ ಒಂದು ಯೋಜನೆಯನ್ನು ಶುರು ಮಾಡಿದೆ. ಇದು ಗೊತ್ತಿರಬೇಕು. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ. ಈ ಕೆಳಗೆ ಕೊಟ್ಟಿರತಕ್ಕಂಥ ಒಂದು ಹೇಳಿಕೆಗಳಲ್ಲಿ ಪ್ರಸಾದ್ ಯೋಜನೆಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟು ಹೇಳಿಕೆಯನ್ನು ಕೊಟ್ಟುಬಿಡ್ತಾರೆ. ಪ್ರಸಾದ್ ಯೋಜನೆ ಪ್ರವಾಸೋದ್ಯಮ ಸಚಿವಾಲಯಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಹೇಳಿಕೆ ಕೊಟ್ಟುಬಿಟ್ರೆ ನಿಮಗೆ ಆನ್ಸರ್ನ ಮಾಡೋದಕ್ಕೆ ಗೊತ್ತಿರಬೇಕು. ಓಕೆನಾ? ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ 79ನೇ ಸಂತೋಷ್ ಟ್ರೋಫಿ ಗೆದ್ದುಕೊಂಡ ತಂಡ ಯಾವುದು ಅಂತ ಪ್ರಶ್ನೆ. ವಿಚ್ ಟೀಮ್ ವನ್ 79th ಸಂತೋಷ್ ಟ್ರೋಫಿ ಅಂತ ಕೊಟ್ಟಿದ್ದಾರೆ. ಸರ್ವೀಸಸ್, ಅಸ್ಸಾಂ, ಕೇರಳ, ಗುಜರಾತ್ ಅಂತ 4 ಆಪ್ಷನ್ಸ್ಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಸಂತೋಷ್ ಟ್ರೋಫಿ ಯಾವ ಒಂದು ಆಟಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾರೆ. ಪಕ್ಕಾ 3 ರಿಂದ 4 ಸಾರಿ ಇಲ್ಲಿ ನಿಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ಸಂತೋಷ್ ಟ್ರೋಫಿ ಫುಟ್ಬಾಲ್ ಆಟಕ್ಕೆ ಸಂಬಂಧ ಹೊಂದಿದೆ ಈ ಒಂದು ಸಂತೋಷ್ ಟ್ರೋಫಿ ಅಂತಕ್ಕಂಥದ್ದು. ಅದೇ ರೀತಿ 79ನೇ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ತಂಡ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಆಪ್ಷನ್ ಎ ಸರ್ವೀಸಸ್ ತಂಡ ಇಲ್ಲಿ ಕೇರಳ ತಂಡವನ್ನು ಇಲ್ಲಿ
ಅದರ ಒಂದು ಜೊತೆಗೆ ಸೆಣಸಾಡಿ ಈ ಒಂದು ಸರ್ವೀಸಸ್ ತಂಡ ಏನಿದೆ ಅದು ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ, ಹರ್ಮೂಜ್ ಎಂಬತಕ್ಕಂಥ ಒಂದು ಜಲಸಂಧಿಯ ಉತ್ತರದಲ್ಲಿ ಇರುವ ದೇಶ ಯಾವುದು ಅಂತ. ವಿಚ್ ಕಂಟ್ರಿ ಲೊಕೇಟೆಡ್ ಇನ್ ನಾರ್ತ್ ಸೈಡ್ ಆಫ್ ದ ಸ್ಟ್ರೈಟ್ ಆಫ್ ಹಾರ್ಮೂಜ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗೆ ನಾನು ನಿನ್ನೆ ಒಂದು ಅಥವಾ ಹಿಂದಿನ ತರಗತಿಗಳಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೂಜ್ ಜಲಸಂಧಿ ಬಗ್ಗೆ ನಾನು ಮಾತಾಡಿದ್ದೆ. ಹಾರ್ಮೂಜ್ ಜಲಸಂಧಿ ಯಾವ 2 ಪ್ರದೇಶಗಳನ್ನು ಬೇರ್ಪಡಿಸುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದೆ. ಯಾವ 2 ದೇಶಗಳ ನಡುವೆ ಈ ಒಂದು ಹಾರ್ಮೂಜ್ ಜಲಸಂಧಿ ಇದೆ ಅಂತಲೂ ಕೂಡ ಪ್ರಶ್ನೆಗಳನ್ನು ಕೇಳಿದೆ. ನೋಡಿ ವಿದ್ಯಾರ್ಥಿಗಳೇ, ಈ ಒಂದು ಹಾರ್ಮೂಜ್ ಜಲಸಂಧಿ ಇರಾನ್ ಮತ್ತು ಇನ್ನೊಂದು ಯಾವ ದೇಶ ಇತ್ತೀಚೆಗೆ ನಾನು ಹೇಳಿದ್ದೇನೆ, ಇರಾನ್ ಮತ್ತು ಇನ್ನೊಂದು ಯಾವ ದೇಶ ಕಮೆಂಟ್ ಮಾಡಿ. ಹಾರ್ಮೂಜ್ ಜಲಸಂಧಿ ಏನಿದೆ ಇದರ ಒಂದು ಉತ್ತರದಲ್ಲಿ ಇರತಕ್ಕಂಥ ಒಂದು ದೇಶ ಯಾವುದು ಅಂತ ಇಲ್ಲಿ ಕೇಳ್ತಾರೆ. ಆಪ್ಷನ್ ಎ ಇರಾನ್ ಇದೆ, ಆಪ್ಷನ್ ಬಿ ಸೌದಿ ಅರೇಬಿಯಾ, ಆಪ್ಷನ್ ಸಿ ಕುವೈತ್ ಮತ್ತು ಆಪ್ಷನ್ ಡಿ UAE ಅಂತ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಹಾರ್ಮೂಜ್ ಜಲಸಂಧಿಯನ್ನು ಉತ್ತರದಲ್ಲಿ ಇರತಕ್ಕಂಥ ದೇಶ ಯಾವುದು ಅಂತ ಅಂದರೆ ಇಲ್ಲಿ ಇರಾನ್ ದೇಶ. ನೋಡಿ ವಿದ್ಯಾರ್ಥಿಗಳಿಗೆ, ಹಾರ್ಮೂಜ್ ಜಲಸಂಧಿ ಯಾವ 2 ದೇಶಗಳನ್ನು ಇಲ್ಲಿ ಬೇರ್ಪಡಿಸ್ತದೆ ಅಂತ ಅಂದರೆ ಇರಾನ್ ಮತ್ತು ಒಮಾನ್ ಎಂಬತಕ್ಕಂಥ ದೇಶ. ಅದರ ಜೊತೆಗೆ UAE ದೇಶ ಕೂಡ ಇದೆ. ಆದರೆ ಇಲ್ಲಿ ಹಾರ್ಮೂಜ್ ಜಲಸಂಧಿ ಇಲ್ಲಿ ಈ 2 ದೇಶಗಳನ್ನು ಬೇರ್ಪಡಿಸ್ತದೆ. ಮತ್ತು ಇಲ್ಲಿ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಇರಾನ್ ದೇಶ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ವಿಶ್ವದ ಎಷ್ಟು ಶೇಕಡಾವಾರು ಕಚ್ಚಾ ತೈಲ ಹಾರ್ಮೂಜ್ ಜಲಸಂಧಿ ಮುಖಾಂತರ ಸಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಹೌ ಮಚ್ ವರ್ಲ್ಡ್ ಶೇರ್ ವಿಲ್ ಹಾರ್ಮೂಜ್ ಸ್ಟ್ರೈಟ್ ಟ್ರೇಡ್ ಹ್ಯಾವಿಂಗ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹಾರ್ಮೂಜ್ ಜಲಸಂಧಿಯಿಂದ ಎಷ್ಟು ಪ್ರತಿಶತ ಆ ಕಚ್ಚಾ ತೈಲ ಇಲ್ಲಿ ಹೊರಗಡೆ ಹೋಗ್ತಾ ಇದೆ ಅಥವಾ ವ್ಯಾಪಾರ ಇಲ್ಲಿ ಆಗ್ತಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ವಿಶ್ವದ 20% ಈ ಒಂದು ಕಚ್ಚಾ ತೈಲ ಏನಿದೆ ಈ ಒಂದು ಹಾರ್ಮೂಜ್ ಜಲಸಂಧಿಯ ಮುಖಾಂತರ ಇಲ್ಲಿ ವ್ಯಾಪಾರ ನಡೀತಾ ಇದೆ. ಆಪ್ಷನ್ 1 20%. ವೆರಿ ಇಂಪಾರ್ಟೆಂಟು ಪ್ರಶ್ನೆಗಳನ್ನು ಕೇಳಿಬಿಡ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ವಿಶ್ವದ ಎಷ್ಟು ಪರ್ಸೆಂಟ್ ಅಂತಂದರೆ 20% ಇಲ್ಲಿ ಆಗ್ತಿದೆ ಅಂತ ಇಲ್ಲಿ ಹೇಳ್ಬೋದು. ಅದೇ ರೀತಿ ಮುಂದಿನ ಒಂದು ಪ್ರಶ್ನೆ ನೋಡಿದರೆ ವೆರಿ ಇಂಪಾರ್ಟೆಂಟ್ ನೋಡಿ, ಸನ್ನಿತ್ರ ಯೋಜನೆ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನಮ್ಮ ಒಂದು ಕರ್ನಾಟಕ ಸರ್ಕಾರ ಶುರು ಮಾಡಿರ್ತಕ್ಕಂಥ ಯೋಜನೆ ಇದು. ಸನ್ನಿತ್ರ ಯೋಜನೆ ಯಾವುದ ಒಂದು ಯೋಜನೆಗೆ ಸಂಬಂಧ ಹೊಂದಿದೆ ಅಂತೇಳಿ ಪ್ರಶ್ನೆ. ಡ್ರಗ್ಸ್ ಮುಕ್ತ ಕರ್ನಾಟಕದ ಕನ್ನಡ ಶಾಲೆಗಳು, ರಸ್ತೆ ಸುರಕ್ಷತೆ, ಹಾಗೆ ಹಸುವಿನ ಹೊಸ ತಳಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ವೆರಿ ಇಂಪಾರ್ಟೆಂಟ್ ಇದು. ಸನ್ನಿತ್ರ ಯೋಜನೆ ಏನಿದೆ ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಇದು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕೆ ಸಂಬಂಧ ಹೊಂದಿದೆ. ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ ಈ ಒಂದು ಯೋಜನೆಯನ್ನು ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಶುರು ಮಾಡಿದೆ. ವೆರಿ ಇಂಪಾರ್ಟೆಂಟು. ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಸನ್ನಿತ್ರ ಯೋಜನೆಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದ್ದೇನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡ್ರಗ್ಸ್ ಮುಕ್ತ ಕರ್ನಾಟಕ. ಅದೇ ರೀತಿ ಅದಕ್ಕೂ ಮುಂಚೆ ಈಗ ಮುಂದಿನ ಒಂದು ಸ್ವಲ್ಪ ಸಣ್ಣದೊಂದು ಯಾಳ್ಸ್ ಹೇಳಿಬಿಡ್ತೇನೆ ನೋಡಿ. ನಿಮಗೆ ಈ ರೀತಿಯಾಗಿ ಸಂಪೂರ್ಣ ಒಂದು PDF ಬೇಕು ಅಂತ ಅಂದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೇನಾದರೂ ಮಂತ್ಲಿ PDFಗಳು ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ಪೇ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ. 1 ತಿಂಗಳ PDF ಬೇಕು ಅಂತಂದರೆ 10 ರೂಪಾಯಿ, 6 ತಿಂಗಳ PDF ಬೇಕು ಅಂತಂದರೆ 50 ರೂಪಾಯಿ, 12 ತಿಂಗಳ PDF ಬೇಕು ಅಂತಂದರೆ 100 ರೂಪಾಯಿಗಳನ್ನು ನೀವು ಈ ಒಂದು ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಿ ಅಮೌಂಟನ್ನು ಸ್ಕ್ರೀನ್ಶಾಟನ್ನು ನೀವು udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ಗೆ ವಿಳಾಸಕ್ಕೆ ನೀವು ಕಳಿಸಬಹುದು. ಇಲ್ಲ ಅಂತಂದರೆ ಎಕ್ಸಾಮ್ ಇನ್ ಕನ್ನಡ ಅಂತ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ನೀವು ಮೆಸೇಜನ್ನು ಮಾಡಬಹುದು. ಓಕೆನಾ. ಇದನ್ನು ನೀವು ಮಾಡಿ ನಿಮಗೇನಾದರೂ PDF ಬೇಕು ಅಂತಂದರೆ ಅವೈಲೇಬಲ್ ಸಿಗ್ತದೆ. ತುಂಬ ಇಂಪಾರ್ಟೆಂಟ್ PDFಗಳನ್ನು, ತುಂಬ ಇಂಪಾರ್ಟೆಂಟ್ ಪ್ರಚಲಿತ ಘಟನೆಗಳನ್ನು ನಮ್ಮ ಒಂದು ಮಂತ್ಲಿ PDFಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತೇವೆ. ಅದಕ್ಕಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಅದಾದ ಬಳಿಕ ಈಗ ಡೈರೆಕ್ಟಾಗಿ ನಾವು ನಮ್ಮ ಒಂದು ಥಂಬ್ನೇಲ್ ಕ್ವಶನನ್ನು ನೋಡೋದಾದರೆ, CM ಸಿದ್ದರಾಮಯ್ಯನವರು ಇತ್ತೀಚೆಗೆ ದಾಖಲೆಯ ಎಷ್ಟನೇ ಬಜೆಟನ್ನು ಮಂಡನೆ ಮಾಡಿದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಹೌ ಮಚ್ ಟೈಮ್ CM ಸಿದ್ದರಾಮಯ್ಯ ಡಿಕ್ಲೇರ್ಡ್ ಬಜೆಟ್ ಟಿಲ್ ನೌ ಅಂತ ಕೊಟ್ಟಿದ್ದಾರೆ. ನೋಡಿ, ದಾಖಲೆಯ 17ನೇ ಬಾರಿಗೆ ಆಪ್ಷನ್ 1 ನೋಡಿ, ದಾಖಲೆಯ 17ನೇ ಬಾರಿಗೆ CM ಸಿದ್ದರಾಮಯ್ಯನವರು ಈ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಆಪ್ಷನ್ 1 ಇಲ್ಲಿ ಸರಿದ ಉತ್ತರ. ವೆರಿ ಇಂಪಾರ್ಟೆಂಟು. ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಇಲ್ಲಿಂದ ಬರುವಂಥ ಒಂದು ಸಾಧ್ಯತೆಗಳು ಇರ್ತವೆ. ಈ ಒಂದು ಬಜೆಟ್ ಮಂಡನೆಗೆ ಸಂಬಂಧಪಟ್ಟ ಕರ್ನಾಟಕ ಬಜೆಟ್ 2026-27 ಒಂದು ಬಜೆಟ್ ಮಂಡನೆ ಏನಾಗಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ಒಂದು ತರಗತಿಯನ್ನು ಮಾಡ್ತೇನೆ. ನಾಳೆ ಈ ಒಂದು ನ್ಯೂಸ್ ಪೇಪರಲ್ಲಿ ಏನೇನು ಬರ್ತದೆ ಅವೆಲ್ಲವನ್ನು ಕೂಡ ನೋಡಿಕೊಂಡು ತರಗತಿಯನ್ನು ಮಾಡ್ತೇನೆ. ಓಕೆನಾ. ಡೈರೆಕ್ಟಾಗಿ ಇವತ್ತಿನ ಒಂದು ಆರ್ಟಿಕಲ್ಸ್ಗಳನ್ನು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ತುಂಬ ಇಂಪಾರ್ಟೆಂಟ್ ಇದ್ದಾವೆ ನೋಡಿ. ದಾಖಲೆಯ 17ನೇ ಬಾರಿಗೆ ಬಜೆಟ್ ಮಂಡಿಸಲು CM ಸಿದ್ದು ಸಜ್ಜು ಅಂತ ಕೊಟ್ಟಿದ್ದಾರೆ. ಗ್ಯಾರಂಟಿ ಭಾರ, ಅಭಿವೃದ್ಧಿ, ರಾಮ್ಜಿಗೂ ಹಣ ಕೊಡುವ ಒಂದು
ಹೊಣೆ. ರಾಮ್ಜಿ ಅಂತ ಅಂದರೆ ವಿಕಸಿತ್ ಭಾರತ್ ರಾಮ್ಜಿ ಅಂತ ಇತ್ತೀಚೆಗೆ ನರೇಗಾ ಯೋಜನೆಯನ್ನು ನೇಮನ್ನು ಚೇಂಜ್ ಮಾಡಿದರು, ಹೆಸರನ್ನು ಚೇಂಜ್ ಮಾಡಿದರು. ಅದನ್ನು ರಾಮ್ಜಿ ಅಂತ ಇಲ್ಲಿ ಹೆಸರನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು 4.5 ಲಕ್ಷ ಕೋಟಿ ರೂಪಾಯಿ ಒಂದು ಬಜೆಟನ್ನು ಇಲ್ಲಿ ಮಾಡ್ತಿದ್ದಾರೆ. ಗ್ಯಾರಂಟಿ ಬಜೆಟ್ ಇದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, 230 ಬಸ್ ನಿಲ್ದಾಣಗಳಲ್ಲಿ ನೇರ ಪ್ರಸಾರವನ್ನು ಇಲ್ಲಿ ಈ ಒಂದು ಬಜೆಟ್ ಮಂಡನೆಯನ್ನು ಮಾಡ್ತಿದ್ದಾರೆ. ರಾಜ್ಯದ ಬಸ್ ನಿಲ್ದಾಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ ಮಂಡನೆ ನೇರ ಪ್ರಸಾರ ಇಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಯ್ದ 230 ಬಸ್ ನಿಲ್ದಾಣದ ಟಿವಿಗಳಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತದೆ. ನೇರ ಪ್ರಸಾರ ವೃತ್ತಿ ಸೊಲ್ಯೂಷನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದೊಂದಿಗೆ ಡಿಜಿಟಲ್ ಪರದೆಗಳ ಮೂಲಕ ಪ್ರಸಾರ ಮಾಡಲಾಗುತ್ತೆ ಅಂತ ಇಲ್ಲಿ ಕೊಡ್ತಿದ್ದಾರೆ. ಇದು ಪ್ರಥಮ ಬಾರಿಗೆ ಈ ರೀತಿಯಾಗಿ ಮಾಡ್ತಾ ಇರ್ತಕ್ಕಂಥದ್ದು. 4.5 ಲಕ್ಷ ಕೋಟಿಯ ಒಂದು ಬಜೆಟ್ನ ಈ ರೀತಿಯಾಗಿ ಅವರು ಮಂಡನೆ ಮಾಡ್ತಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಪ್ರಥಮ ಬಾರಿಗೆ ಬಜೆಟ್ ಮಂಡನೆ ಯಾವಾಗ ಮಾಡಿದರು ಅಂತಂದರೆ 1996ರಲ್ಲಿ ಪ್ರಥಮ ಬಾರಿಗೆ ಬಜೆಟ್ ಮಂಡನೆಯಲ್ಲಿ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಈಗ 2025-26ರಲ್ಲಿ 4.5 ಲಕ್ಷ ಕೋಟಿ ರೂಪಾಯಿಯ ಒಂದು ಬಜೆಟನ್ನು ಇಲ್ಲಿ ಮಂಡನೆ ಮಾಡ್ತಿದ್ದಾರೆ. ಮೊದಲ ಅವಧಿಯಲ್ಲಿ ಉಳಿತಾಯ ಈಗ ಕೊರತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇವು ಹೆಚ್ಚಿನ ಮಾಹಿತಿಗಳನ್ನು ನಾಳೆ ಬರ್ತಕ್ಕಂಥ ಒಂದು ಪೇಪರ್ ಆರ್ಟಿಕಲ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದೇ ರೀತಿ ನೋಡಿ, ಇದೊಂದು ಆರ್ಟಿಕಲ್ ಇದೆ, ಹಾರ್ಮುಜಲ್ಲಿ ಭಾರತದ ನೌಕೆಗೆ ಅವಕಾಶ ಅಂತ. ನೋಡಿ ವೀಕ್ಷಕರೇ, ಇತ್ತೀಚೆಗೆ ನಾನು ಒಂದು ವಿಡಿಯೋನ ಮಾಡಿದ್ದೆ. ಏನಪ್ಪ ಅಂತಂದರೆ, ಕಚ್ಚಾ ತೈಲ ಇಲ್ಲಿ ಕಡಿಮೆ ಆಗುವಂಥ ಒಂದು ಸಾಧ್ಯತೆ ಇದೆ. 40-45 ದಿನದ ಕಚ್ಚಾ ತೈಲ ನಮ್ಮ ಒಂದು ಭಾರತದಲ್ಲಿ ಸ್ಟಾಕ್ ಇದೆ. ಅದು ಖಾಲಿ ಆಯಿತು ಅಂತಂದರೆ ಇದೇ ರೀತಿ ನಮ್ಮ ಒಂದು ಇರಾನ್ ಮತ್ತು ಬೇರೆ USA ದೇಶಗಳು ಮತ್ತು ಇಸ್ರೇಲ್ ದೇಶಗಳು ಯುದ್ಧಗಳನ್ನು ಶುರು ಮಾಡ್ಕೊಳ್ತಾ ಅದೇ ರೀತಿ ಯುದ್ಧವನ್ನು ಮಾಡ್ತಾಯಿದ್ರೆ ಕಚ್ಚಾ ತೈಲದ ಒಂದು ತೊಂದರೆ ಆಗ್ಬೋದು ಅಂತ ಇಲ್ಲಿ ಕೊಟ್ಟಿದ್ವಿ. ಈಗ ಏನು ಮಾಡಿದೆ ಅಂತಂದರೆ, ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ನೌಕೆಗೆ ಅವಕಾಶವನ್ನು ಈಗ ಕೊಡಲಾಗಿದೆ. ತೈಲ ಮತ್ತು LPGಗೆ ಕೊರತೆ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಕೇಂದ್ರ ಇಲ್ಲಿ ಅಭಯ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಇರಾನ್ ಮತ್ತು ಭಾರತದ ಒಂದು ರಿಲೇಷನ್ ಸ್ವಲ್ಪ ಚೆನ್ನಾಗಿದೆ. ಇರಾನ್ US ರಿಲೇಷನ್ಸ್ ಕೂಡ ಚೆನ್ನಾಗಿದೆ. ಇರಾನ್ ಇಸ್ರೇಲ್ ರಿಲೇಷನ್ ಕೂಡ ಚೆನ್ನಾಗಿದೆ. ನಮ್ಮ ಒಂದು ಭಾರತ ಏನಿದೆ ಬೇರೆ ಬೇರೆ ದೇಶದೊಂದಿಗೆ ಚೆನ್ನಾಗಿರ್ತಕ್ಕಂಥ ಒಂದು ರಿಲೇಷನ್ಸ್ಗಳನ್ನು ಹೊಂದಿದೆ. ಅದಕ್ಕಾಗಿ ಈ ಒಂದು ಆರ್ಟಿಕಲ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಯುದ್ಧದ ಗುರಿ ಈಗ ಸೇನೆ ಅಂತ ಕೊಟ್ಟಿದ್ದಾರೆ. ಆರ್ಥಿಕತೆಯ ಧ್ವಂಸ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಒಂದು ಇರಾನ್ನ ಒಂದು ನೌಕೆ ಏನಿತ್ತು, ಭಾರತದ ವಿಶಾಖಪಟ್ಟಣಂ ಒಂದು ಸ್ಥಾನದಲ್ಲಿ ವಿಶಾಖಪಟ್ಟಣಂನ ಒಂದು ಬೀಚಲ್ಲಿ ಇತ್ತು ಈ ಒಂದು ನೌಕೆ. ಅದು ಇಲ್ಲಿ ಎಲ್ಲ ಅದರ ಒಂದು ಇಂಧನಗಳನ್ನು ತುಂಬಿಸ್ಕೊಂಡು ವಾಪಸ್ ಹೋಗಬೇಕಾದ್ರೆ US ಒಂದು ಸಬ್ಮರೀನ್ ಏನಿದೆ, ಆ ಒಂದು US ಒಂದು ಅಥವಾ ಅಮೇರಿಕಾದ ಒಂದು ಸಬ್ಮರೀನ್ ಏನಿದೆ, ಆ ಒಂದು ಇರಾನ್ನ ನೌಕೆ ಭಾರತವನ್ನು ಬಿಟ್ಟ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಹೊತ್ತಿಗೆ ಸಬ್ಮರೀನ್ ಏನಿದೆ ಅದನ್ನು ಹೊಡೆದು ಉರುಳಿಸಿದೆ. ಅದಕ್ಕಾಗಿ ಈ ಒಂದು ನ್ಯೂಸು. ಖಮೇನಿ ಸಾವಿಗೆ ಭಾರತ ಕೂಡ ಸಂತಾಪ ಇಲ್ಲಿ ಕೊಟ್ಟಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಸ್ರೇಲಿಗರು ಟ್ರಂಪ್ ರಕ್ತ ಹರಿಸಿ ಅಂತ ಇರಾನ್ ಇಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಇರಾನ್ನ ಒಂದು ಹೊಸ ಒಂದು ಲೀಡರ್ ಆಯ್ಕೆಯಲ್ಲಿ ಭಾಗವಹಿಸುವೆ ಅಂತ ಇಲ್ಲಿ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ. ಏನಾದರೂ ಖಮೇನಿಯ ಒಂದು ಸನ್ ಅಥವಾ ಖಮೇನಿಯ ಮಗನೇ ಏನಾದರೂ ಅಲ್ಲಿ ಇರಾನ್ನ ಒಂದು ಸರ್ವೋಚ್ಚ ನಾಯಕ ಆದರೆ ನಮಗೆ ಅದು ಇಷ್ಟ ಇಲ್ಲ, ಅವರನ್ನು ಬೇಕಾದರೆ ಏನು ಬೇಕಾದರೂ ಅದನ್ನು ಮಾಡ್ತೇವೆ ಅಂತಲೂ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಇವತ್ತಿನ ಆರ್ಟಿಕಲ್ಸ್ಗಳು ಇಷ್ಟೇ. 3 ಇಂಪಾರ್ಟೆಂಟ್ ಆರ್ಟಿಕಲ್ಗಳಿದ್ದವು, ಇವನ್ನು ಹೇಳಿದ್ದೇನೆ. ಇದಾದ ಬಳಿಕ ಸೇಮ್ ನಿಮಗೇನಾದರೂ PDF ಬೇಕು ಅಂತ ಎಲ್ಲರೂ ಕೂಡ ಈ ಒಂದು ಸ್ಕ್ಯಾನರ್ ಮುಖಾಂತರ ಅಮೌಂಟನ್ನು ನೀವು ಕಳಿಸಿ PDF ಪಡ್ಕೊಳ್ಬೋದು. ಉದ್ಯೋಗ ಜೀವನ್ 1@gmail.com ಇಮೇಲನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಸ್ಕ್ಯಾನರನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಅಪ್ಲೋಡನ್ನು ಮಾಡಬೇಕಾದ್ರೆ ಸ್ಕ್ಯಾನ್ ಮಾಡ್ಬೋದು. ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಓಕೆನಾ. ಇವತ್ತಿನ ಒಂದು ತರಗತಿ ನಿಮಗೆ ಯಾವ ರೀತಿ ಅನ್ನಿಸ್ತು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಸತತ ಪ್ರಯತ್ನ ನಿಮಗೇನಾದರೂ ಉಪಯುಕ್ತ ಆಗ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.